ಸ್ನೇಹಿತರೆ, ನಿಮಗೆ ಕನ್ನಡ ಟೈಪಿಂಗ್ ಕಲಿಬೇಕಾ? ಆದರೆ ನಿಮಗೆ ಸಾಫ್ಟ್ವೇರ್ ಹೇಗೆ ಡೌನ್ಲೋಡ್ ಮಾಡೋದು ಗೊತ್ತಿಲ್ವಾ? ಹೇಗೆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋದನ್ನ ಕೇವಲ 5 ನಿಮಿಷದಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಇನ್ಸ್ಟಾಲ್ ಮಾಡೋದನ್ನ ಕಲಿಸಲಿದ್ದೇನೆ. ಬನ್ನಿ. ಮೊದಲಿಗೆ ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸಾಫ್ಟ್ವೇರ್ ಅನ್ನ ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. ಇಂದು ನಾನು ನಿಮಗೆ ನುಡಿ 5.0 ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋದನ್ನ ಕಲಿಸ್ತಾ ಇದ್ದೇನೆ. ನುಡಿ 5.0 ಸಾಫ್ಟ್ವೇರ್ ಡೌನ್ಲೋಡ್ ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಬೇಕು ಸ್ನೇಹಿತರೆ. ಟೈಪ್ ಮಾಡಿದ್ರೆ ಸಾಕು, ಮೊದಲ ವೆಬ್ಸೈಟ್ ಬರುತ್ತೆ, ಕ್ಲಿಕ್ ಮಾಡಿ. ಸರ್, ವೆಬ್ಸೈಟ್ ಯಾವುದಪ್ಪ ಅಂದ್ರೆ ನೀವು ಇಲ್ಲಿ ನೋಡಬಹುದು, ನುಡಿ typing.com ಅಂತ ಇದೆ. ಇಲ್ಲಿ ಸಾಫ್ಟ್ವೇರ್ ಡೌನ್ಲೋಡ್ ಅಂತ ಇದೆ ನೋಡಿ, ಸಾಫ್ಟ್ವೇರ್ 5.0 ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಬರುತ್ತೆ ಡೌನ್ಲೋಡ್ ನ್ಯೂ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನೋಡಬಹುದು ಇಲ್ಲಿ ಸಾಫ್ಟ್ವೇರ್ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಯ್ತು. ಕೇವಲ 13 MB ಸಾಫ್ಟ್ವೇರ್ ಇದೆ ಸ್ನೇಹಿತರೆ. ನಾನು ಓಪನ್ ಫೋಲ್ಡರ್ ಅನ್ನ ಕ್ಲಿಕ್ ಮಾಡ್ತೇನೆ. ಓಪನ್ ಮಾಡಿದೆನಾ? ಇಲ್ಲಿ ನಾನು ಸಾಫ್ಟ್ವೇರ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಸರ್? ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ರನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್. ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಸಾಕು, ಸಾಫ್ಟ್ವೇರ್ ಒಂದು ನೋಟಿಫಿಕೇಶನ್ ಕಳಿಸುತ್ತೆ. ಎಸ್ ಅಂತ ಅನ್ನಿ. ಎಸ್ ಅಂತ ಅಂದ್ರ ಇಲ್ಲಿ ನೋಡಬಹುದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋ ಪ್ರೊಸೆಸ್ ಬಂದಿದೆ. ನಮ್ಮ ಸೆಟಪ್ ಫೈಲ್ ಬಂದಿದೆ. ಇಲ್ಲಿ ಸ್ಟಾರ್ಟ್ ಅನ್ನ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಕಂಪ್ಲೀಟ್ ಆಗಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ. ಕೆಲವೊಬ್ಬರಿಗೆ ಎರರ್ ಬಂದ್ರೆ ಮತ್ತೊಮ್ಮೆ ಡೌನ್ಲೋಡ್ ಮಾಡಿ ನೀವು ಮಾಡಬಹುದು. ಕೆಲವು 100ಕ್ಕೆ ಒಂದು ಸರಿ ಎರರ್ ಬರ್ತಾ ಇರುತ್ತೆ. ಆ ರೀತಿ ಬಂದರೆ ಇನ್ನೊಂದ್ಸರಿ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನುಡಿ ಸೆಟಪ್ ಅಂತ ಇದೆ. ಕ್ವಶನ್ ಕೇಳ್ತಾ ಇದೆ, ಡೂ ಯು ವಾಂಟ್ ಟು ನುಡಿ ಪುಟ್ ನುಡಿ 5.0 ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್? ನಿಮಗೆ ಡೆಸ್ಕ್ಟಾಪ್ ಮೇಲೆ ನುಡಿ 5.0 ಶಾರ್ಟ್ಕಟ್ ಬೇಕಾ? ಬೇಕೇ ಬೇಕು ಸ್ನೇಹಿತರೆ. ಎಸ್ ಅಂತ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಡೂ ಯು ವಾಂಟ್ ಟು ದ ನುಡಿ ಟು ದ ಸ್ಟಾರ್ಟ್ ಈಚ್ ಟೈಮ್ ವೆನ್ ಯು ಸ್ಟಾರ್ಟ್ ಕಂಪ್ಯೂಟರ್? ಪ್ರತಿಯೊಂದು ಸರಿ ಕಂಪ್ಯೂಟರ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ನುಡಿ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಆನ್ ಆಗಬೇಕಾ? ಆದ್ರೆ ಎಸ್ ಅನ್ನಿ ಸ್ನೇಹಿತರೆ, ನನಗೆ ಬೇಕಾಗಿಲ್ಲ. ಯಾಕಂದ್ರೆ ನಾನು ಹೆಚ್ಚು ಇಂಗ್ಲಿಷ್ ಕನ್ನಡ ಎರಡೂ ಟೈಪ್ ಮಾಡ್ತೀನಿ. ಆದ್ರೆ ನನಗೆ ನೀಡಿದ್ದಾಗ ಮಾತ್ರ ನಾನೇ ಆನ್ ಮಾಡಿಕೊಳ್ಳುತ್ತೇನೆ. ಅದಕ್ಕೋಸ್ಕರ ನಾನು ನೋ ಅಂತ ಹೇಳ್ತಾ ಇದ್ದೇನೆ. ನಿಮಗೆ ಪ್ರತಿ ಸರಿ ಆನ್ ಆಗಬೇಕಾದ್ರೆ ನೀವೇನು ಕ್ಲಿಕ್ ಮಾಡ್ಕೋಬೇಕು? ಎಸ್. ಅದಾದ ತಕ್ಷಣ ನೀವು ನೋಡಬಹುದು ಸಾಫ್ಟ್ವೇರ್ ನ ಎಲ್ಲಾ ಫೈಲ್ಗಳು ಇನ್ಸ್ಟಾಲ್ ಆಗಿದೆ, ಎಲ್ಲ ಲ್ಯಾಂಗ್ವೇಜ್ ಗಳು ಇನ್ಸ್ಟಾಲ್ ಆಗಿದೆ. ಅದಾದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಕೇಳ್ತಾ ಇದೆ, ಏನಿದೆ ಸರ್? ನುಡಿ ಇನ್ಸ್ಟಾಲೇಷನ್, ನುಡಿ 5.0 ಇನ್ಸ್ಟಾಲೇಷನ್ ಅಂತ ಇದೆ. ಇಲ್ಲಿ ಕೇಳ್ತದೆ, ಯು ಮಸ್ಟ್ ರಿಸ್ಟಾರ್ಟ್ ಯುವರ್ ಕಂಪ್ಯೂಟರ್, ಕಂಪ್ಲೀಟ್ ನುಡಿ 5.0 ಇನ್ಸ್ಟಾಲೇಷನ್. ಟು ಸ್ಟಾರ್ಟ್ ನಾವು ಪ್ರೆಸ್ ಎಸ್ ಆರ್ ಪ್ರೆಸ್ ನೋ ಟು ಲೇಟರ್. ಈಗ ನೀವೇನ್ ಪ್ರೆಸ್ ಮಾಡಬೇಕು ಸ್ನೇಹಿತರೆ? ಇಲ್ಲಿ ಎಸ್ ಅಂತ. ನಾನು ಕೂಡ ಎಸ್ ಅಂತ ಪ್ರೆಸ್ ಮಾಡುತ್ತೇನೆ ಸ್ನೇಹಿತರೆ. 1 ನಿಮಿಷದಲ್ಲಿ ನನ್ನ ಕಂಪ್ಯೂಟರ್ ಕೂಡ ರಿಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಎಸ್ ಅನ್ನ ಕ್ಲಿಕ್ ಮಾಡಿ. ನೀವು ಕೂಡ ನೋಡಬಹುದು ಸ್ನೇಹಿತರೆ, ಸಿಸ್ಟಮ್ ಕೂಡ ರಿಸ್ಟಾರ್ಟ್ ಆಗಿ ಓಪನ್ ಆಗಿದೆ. ಇಲ್ಲಿ ನೋಡಬಹುದು ನುಡಿಯ ಶಾರ್ಟ್ಕಟ್ ಫೈಲ್ ಇದೆ. ನಾನು ನುಡಿಯ ಶಾರ್ಟ್ಕಟ್ ಫೈಲ್ ಅನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ನುಡಿ 5.0 ಓಪನ್ ಆಗ್ತಾ ಇದೆನಾ? ಈ ಸಾಫ್ಟ್ವೇರ್ ಓಪನ್ ಆಗುತ್ತೆ ಸ್ನೇಹಿತರೆ. ಒನ್ಸ್ ಅಪಾನ್ ನೀವು ನಿಮ್ಮ ಕಂಪ್ಯೂಟರ್ ರಿಸ್ಟಾರ್ಟ್ ಮಾಡಿಲ್ಲಪ್ಪ ಅಂದ್ರೆ ನುಡಿ ಸಾಫ್ಟ್ವೇರ್ ಓಪನ್ ಆಗೋದಿಲ್ಲ ಸ್ನೇಹಿತರೆ. ಅಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಆಗಿ ಹೇಳ್ತೀನಿ, ನುಡಿ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡುವ ವೇಳೆಯಲ್ಲಿ ನಿಮ್ಮ ಕಂಪ್ಯೂಟರ್ ನ ರಿಸ್ಟಾರ್ಟ್ ಮಾಡಲೇಬೇಕು. ಮಾಡಿದ್ರೆ ಸಾಫ್ಟ್ವೇರ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು Ctrl+N ಪ್ರೆಸ್ ಮಾಡಬಹುದು. ಇಲ್ಲಿ Ctrl+N ನುಡಿ ಸಾಫ್ಟ್ವೇರ್ ಅಲ್ಲಿ ಬಂದು Ctrl+N ಅನ್ನ ಪ್ರೆಸ್ ಮಾಡಿ ಓಕೆ ಮಾಡಿ ನುಡಿನಲ್ಲಿ ಒಂದು ಹೊಸ ಪೇಜ್ ಅನ್ನ ತೆಗೆದುಕೊಳ್ಳಬಹುದು. ಈ ಸಾಫ್ಟ್ವೇರ್ ನ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿ ಹೇಳಿದ್ದೇನೆ ಸ್ನೇಹಿತರೆ. ಆ ವಿಡಿಯೋನ ನಿಮಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡುತ್ತೇನೆ. ನುಡಿಯ ಸ್ಟಾರ್ಟಿಂಗ್ ನಲ್ಲಿ ಹೇಗೆ ಟೈಪ್ ಮಾಡಬೇಕು ಅದನ್ನ ನಾವು ನಮ್ಮ ಚಾನೆಲ್ ನಲ್ಲಿ ವಿಡಿಯೋನ ಮಾಡಿದ್ದೆವು. ಸುಮಾರು 1100 ಜನ ಆ ವಿಡಿಯೋನ ನೋಡಿ ಲೈಕ್ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಆ ವಿಡಿಯೋ ನ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೇನೆ. ನೀವು ಕೂಡ ಆ ವಿಡಿಯೋ ಹೋಗಿ ನೋಡಬಹುದು. ಮತ್ತು ನುಡಿ ಇನ್ಸ್ಟಾಲ್ ಮಾಡುವಲ್ಲಿ ಏನೇ ಸಮಸ್ಯೆ ಬಂದರೆ ಕಾಮೆಂಟ್ ಮಾಡಿ. ನಿಮಗೂ ಕೂಡ ಆ ಕಾಮೆಂಟ್ಗೆ ರಿಪ್ಲೈ ಮಾಡಿ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡುವಲ್ಲಿ ನಾವು ಸಹಾಯ ಮಾಡುತ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಕನ್ನಡ ಟೈಪಿಂಗ್ ನ ವಿಡಿಯೋಗಳು ನಿಮಗೋಸ್ಕರ ಬರಲಿವೆ. ಮುಂದಿನ ದಿನಗಳಲ್ಲಿ ನಿಮಗೆ ಕನ್ನಡ ಟೈಪಿಂಗ್ ಅನ್ನ ಎಕ್ಸ್ಪೋರ್ಟ್ ಮಾಡಲು ನಾವು ರೆಡಿಯಾಗಿದ್ದೇವೆ, ತಯಾರಾಗಿದ್ದೇವೆ. ಅದಕ್ಕೋಸ್ಕರ ಮರೆಯದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಬಾಯ್.